ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನವೇ ಆಗೋಯಿತು ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಕ್ಕಲಿಲ್ಲ. ಸರಿ, ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಶಿವರಾತ್ರಿ ಹಬ್ಬದ ದಿನ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವತ್ತು ಆಗಲಿಲ್ಲ ಹೋಗೋಕ್ಕೆ. ಅಂದರೆ ನನ್ನ ಹಸ್ಬೆಂಡು ಗದ್ಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು, ಪಿರಿಯಾಪಟ್ಟಣದ ಹತ್ರ, ಫ್ರೆಂಡ್ಸ್ ಎಲ್ಲರೂ. ಹಂಗಾಗಿ ಅವತ್ತು ಕೆಲಸ ಮುಗ್ದಿದ್ದೇ ಲೇಟ್ ಆಗಿಬಿಡ್ತು. ಅದಕ್ಕೆ ಅವರು 3 o'clock ಹಂಗೆಲ್ಲ ಹೊರಟ್ಬಿಟ್ರು. ಮತ್ತು ಅಲ್ಲಿ ಜಾಗ ಎಲ್ಲ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಟೆಂಟ್ ಹಾಕೋಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿದ್ರು. ಫ್ರೆಂಡ್ಸ್ ಎಲ್ಲ ಹೋಗಿ ಅವತ್ತೆಲ್ಲ ಜಾಗರಣೆ ಇದ್ದು ಮತ್ತು ಅವರು ಮಾರ್ನಿಂಗ್ ಬಂದರು. ಅವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಅಂದರೆ 12 ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ನಮ್ಮ ಏರಿಯಾದ ಪಕ್ಕದಲ್ಲೇ. ಮತ್ತು ನಾಳೆ ಲಾಸ್ಟ್ ಅದು. ಅಂದರೆ ಹಬ್ಬದಿಂದ ಶುರುವಾಗಿದೆ ಅಂತ ಅಂದ್ಕೊಳ್ತೀನಿ, ಇಲ್ಲ ಮುಂಚೆಯಿಂದನೇ ಶುರು ಆಗಿರ್ಬೋದು. ನಾಳೆ ಲಾಸ್ಟು. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ. ಮಾರ್ನಿಂಗ್ 8ಇಂದ ನೈಟು 9 o'clock ತನಕ ಇರುತ್ತೆ ಅಂತ ಹೇಳಿದರು. ನನ್ನ ಹಸ್ಬೆಂಡ್ ಬಂದಿದ್ದು ಲೇಟ್ ಆಯಿತು. ಅಂದರೆ 7:30 ಅವ್ರ ಮನೆಗೆ ಬಂದಾಗ. ಇನ್ನೇನು ಅವಾಗಲೇ 8:15 ಆಗಿದೆ. ಇನ್ನೇನು ಇವಾಗ ಹೊರಡ್ತಾ ಇದ್ದೀವಿ. ಬಾಯ್ ಅತ್ತರ್, ನೀನು ಇಲ್ಲೇ ಇರು, ನಾವು ಮಾತ್ರ ಹೋಗ್ತೀವಿ, ಆಯಿತಾ? ಇಟ್ಬಿಡು, ಮತ್ತೆ ಅದು ಇಟ್ಬಿಟ್ಟು ಬರ್ಬೇಕದನ್ನ. ಅದನ್ನ ನೆನಕ್ಕೆ ತೊಗೊಂಡಿದ್ಯಾ? ಬೇಡ, ಅದು ಇಟ್ಬಿಡು. ಮತ್ತೆ ಇಟ್ಬಿಡೋದು ಬೇಡ, ಇಟ್ಕೊಳಕ್ಕಾಗಲ್ಲ, ಬಿದೋಗುತ್ತೆ. ಅಲ್ಲಿ ರೋಡಲ್ಲಿ ಬಿದೋಗುತ್ತೆ. ಇಟ್ಬಿಡು ಚಿನಿ. ಕಾರಲ್ಲೆಲ್ಲ ಹೋಗೋದು, ಬೈಕಲ್ಲಿ ಹೋಗೋಣ, ಸ್ಕೂಟಿಲಿ ಇಟ್ಬಿಡು ಬೇಗ. ಸ್ಲಿಪ್ಪರ್ ಹಾಕೋ ನಡಿ. ಕೊಡಿಯಪ್ಪಿ ಡಿಕ್ಕಿಲಿ ಹಾಕಿದ್ರಾಯ್ತು. ಬೆಲ್ಟು ಅಲ್ಲಿ ತಗೊಳ್ಳೋಣ ನಡಿ, ಅಲ್ಲಿ ತಗೊಳ್ಳೋಣ ನಡಿ. ತಕ್ಷ್ ಎಲ್ಲೋಗ್ತಿದ್ಯಾ? ಬಾ. ಅಪ್ಪನ ಕೆಲ್ ಕೊಡು, ಹಾಕೊಡುತ್ತೆ. ಗುಂಡು, ಅಪ್ಪನ ಕೆಲ್ ಕೊಡು, ಹಾಕೊಡುತ್ತೆ. ಅಪ್ಪನ ಕೊಡಪ್ಪ, ಹಾಕೊಡುತ್ತೆ. ಅದನ್ನೇ ಸುಮ್ಮನಿರು, ಟೈಟ್ ಮಾಡಬೇಕು. ಇಲ್ಲ ಅಥರ್ವ, ಇಟ್ಕೊಂಡಿದ್ದೀನಿ. ಸಾರಿ, ಅಪ್ಪನಿಂದನೇ ಹೋಗ್ಬೇಕು ಅಥರ್ವ. ಶಿವ ಪರಮಾತ್ಮನ ಮೃತಿಯಲ್ಲಿ ಕುಳಿತಿದ್ದಾರೆ. ಹಾಗೆ ತಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಆರೈಸುತ್ತಿದ್ದಾರೆ. ಆದ್ದರಿಂದ ಅವರ ತೆರೆದ ನೇತ್ರಗಳನ್ನು ಗಮನಿಸಿ. ಅಲ್ಲಿ ಎಷ್ಟು ಶುಭ ಭಾವ ಲಕ್ಷಣಗಳಾದ ಸಮಯ ತುಂಬಿಕೊಳ್ಳುತ್ತದೆ.
ಪರಮಾತ್ಮನು ಈ ಭೂಮಿಯ ಮೇಲೆ ಮಾನವ ಶರೀರದಲ್ಲಿ ಅವತರಿತರಾಗಿ ಎಲ್ಲಿ ಇವ್ ನನ್ನ ಹತ್ರ ಇರಲ್ಲ ಮತ್ತೆ ಕೆಳಗಡೆ ಬಿಡು ಬಿಡು ಅಂದ್ರಲ್ಲ ಕೆಳಗಡೆ ನನ್ನ ಬಿಡಿ ನಡಿಲಿಲ್ಲ ಅಂದ್ರೆ ಬಿಡಿ ಅಪ್ಪಿ ನಡೀತಾನೇನೋ ಬಿಡಿ ಆಯ್ತು ನಡಿ ಆಯ್ತು ಆಯ್ತು ನಡಿ ಹಾಂ ಏ ಅತ್ತಾರ್ ಬಾ ಭಾರತದಲ್ಲಿ ಸುಮಾರು ಕನ್ನಡ ಬಾಯ್ ಬಾಯ್ ಅತ್ತಾರ್ ನಮ್ಮೆಲ್ಲ ಗೋಲ್ಡಿನ ಅಲಂಕಾರದಲ್ಲಿ ಕುಳಿತಿರುವ ಸುಮಾರು ಕನ್ಯೆಯರು ಹೇಳಿ ಎದ್ದೇಳಿ ಅಜ್ಞಾನ ನಿದ್ರೆಯಿಂದ ಎಚ್ಚರಗೊಳ್ಳಿರಿ. ಈ ಪ್ರದರ್ಶನಿಗೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಮಾಮಿ ನಮಸ್ಕಾರ ಮಾಡ್ಕೋಗೊಂಡು ನಿಂತ್ಕೋ ಒತ್ತಬಾರ್ದು ಮೇಲೆತ್ತಂಗಿಲ್ಲ ಇದು ಮುಟ್ಟಂಗಿಲ್ಲ ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ನೋಡು ಮುಟ್ಟಂಗಿಲ್ಲ ನಡಿ ಸ್ವಲ್ಪ ಆ ಕಡೆ
ತಕ್ಷ್. ತಕ್ಷ್ ಬಾಯ್ 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 ಬಾಯ್. ಫ್ರೆಂಡ್ ಫ್ಯಾಮಿಲಿ ಕೂಡ ಬಂದಿತ್ತು, ನೋಡಿ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು ಅವಳನ್ನ ನೋಡಿ. ಅಲ್ಲಿ ನೋಡಿ ತುಂಬ ಖುಷಿ ಆಯಿತು. ಅಥರ್ವಂತೂ ಒಂದು ಕಡೆ ನಿಂತ್ಕೋತಾ ಇರಲಿಲ್ಲ, ಫುಲ್ ಓಡಾಡ್ತಾ ಇದ್ದ. ಅವ್ನು ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು. ನನ್ನ ಫ್ರೆಂಡ್ ಹಾಗೆ ಹೇಳ್ತಾ ಇದ್ಲು, ಹೈಲೈಟ್ ಕಲರ್ ಬಟ್ಟೆ ಹಾಕೊಂಬ, ಅವ್ನಿಗೆ ಹಿಡಿಯೋಕ್ಕೆ ಈಸಿ ಆಗುತ್ತೆ, ಹುಡ್ಕೋಕ್ಕೆ ಈಸಿ ಆಗುತ್ತೆ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ತಕ್ಷಕನು ಕೂಡ ಕೆಳಗಡೆ ಬಿಡಿ ಅಂತ ಹಠ ಮಾಡ್ತಾ ಇದ್ದ. ಅಂದರೆ ಇವಾಗ ನಡೀತಾನಲ್ವಾ, ಅವನಿಗೆ ನಡಿಬೇಕು ಅಂತ ಕೆಳಗಡೆ ಬಿಡಿ ಅಂತ ಇದ್ದ. ಅದಕ್ಕೆ ಸಾಕು, ಇನ್ನು ಹೊರಡ್ಬೇಡ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ. ನಾನು ಮನೆಗೆ ಬಂದ್ವಿ. ಇವಾಗ ಅಡುಗೆ ಮುಂಚೆನೇ ಮಾಡಿಟ್ಟಿದ್ದೆ. ಇವಾಗ ಊಟ ಮಾಡಿ ಮಲ್ಕೊಳ್ತೀವಿ. ಈ ವ್ಲಾಗ್ನ ನೀವು ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.